ನಮ್ಮ ಸಂಘಟನೆಯ ಒಂದು 10-15 ಜನ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಬಡವರು ಕಟ್ಕೊಂಡಂತ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರಿಗಳು ದಾಳಿ ಮಾಡಿ ಅದನ್ನು ಹೊಡೆದಾಕ್ತೀರಾ? ಅದೇ 76 ಎಕರೆಯಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಆ ದಾಖಲೆಯನ್ನು ಅತಿ ಶೀಘ್ರದಲ್ಲಿ ನಾನೇ ಬಿಡುಗಡೆ ಮಾಡ್ತೀನಿ, ಯಾರ್ಯಾರು ಒತ್ತುವರಿ ಮಾಡಿದಿರಲ್ಲ, ಈ ತಹಸೀಲ್ದಾರ್ ಕಣ್ಣು ಕಾಣಿಸ್ತಾ ಇಲ್ವಾ? ಕನ್ನಡ ಪ್ರಕಾಶ್ ಅಪರಾಧಿ ಅನ್ನೋದಾದ್ರೆ ಕನ್ನಡ ಪ್ರಕಾಶ್ ಮಾತನ್ನು ಕೇಳಿ, ಕನ್ನಡ ಪ್ರಕಾಶ್ ಅವರ ಹತ್ರ ಇರೋ ದಾಖಲಾತಿಯನ್ನು ತಾವು ನೋಡಿ. ಎಲ್ಲ ಸಾರ್ವಜನಿಕರಲ್ಲಿ ನಂದೊಂದು ವಿನಂತಿ, ಪ್ರಾರ್ಥನೆ. ನಿನ್ನೆ ಸುಬ್ರಾಯಪ್ಪನ ಪಾಳ್ಯದಲ್ಲಿ ಸರ್ವೆ ನಂಬರ್ 49ರಲ್ಲಿ ಏನು ಒಂದು ಆರೋಪ, ಒಂದು ಖಾಸಗಿ ಮಾಧ್ಯಮದಲ್ಲಿ ಒಂದು ಆರೋಪವನ್ನು ನೋಡಿದೆ. ಮಹಾ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಮಹಾ ವಂಚನೆ ಮಾಡಿಬಿಟ್ಟಿದ್ದಾರೆ, ಜನಗಳಿಗೆಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ, ಅದರಲ್ಲೂ ಸರ್ಕಾರಿ ಗೋಮಾಳವನ್ನ ಸಂಪೂರ್ಣವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಏನ ಖಾಸಗಿ ಮಾಧ್ಯಮ ಇದೆ ಅವರಾಗ್ಲಿ ಸಾರ್ವಜನಿಕರಾಗ್ಲಿ ಅಲ್ಲಿ ನಮ್ಮನ್ನ ನಂಬಿ ಯಾರ್ಯಾರು ಬಡವರು ಪ್ರಾಮಾಣಿಕವಾಗಿ ಅಲ್ಲಿ ಜಾಗವನ್ನ ಇರ್ಲಿಕ್ಕೆ ಬಡವರು ತಗೊಂಡಿದ್ರೆ ಅವ್ರ ಪರವಾಗಿ ನಾವಿರೋದು. ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮೊದಲನೇದಾಗಿ ಅಲ್ಲಿನ ವಿಚಾರವನ್ನ ತಿಳಿಸ್ತೀನಿ. ಸುಮಾರು 1.5 ವರ್ಷದ ಹಿಂದೆ ಈರಪ್ಪ, ಯಲ್ಲಪ್ಪ ಮತ್ತೆ ಅವರೆಲ್ಲ ಸಹ ಕುಟುಂಬದವರು ಇವ್ರನ್ನ ನಮ್ಮ ಸಂಘದ ಸದಸ್ಯರಾದಂತ ಆನಂದ್ ಅವರು ಭೇಟಿ ಮಾಡಿಸ್ತಾರೆ. ಯಾಕೆ ಭೇಟಿ ಮಾಡಿಸ್ತಾರೆ ಅಂದ್ರೆ ಅಲ್ಲಿ ಬಡವರಿಗೆ, ಬಡ ಕಾರ್ಮಿಕರಿಗೆ ಏನಾದ್ರೂ ಒಂದು ಬಡಾವಣೆ ನಿರ್ಮಾಣ ಮಾಡಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ನಿಮ್ಮದ ಜಾಗ, ಹೌದು ಸರ್, ನಾವು 70 ವರ್ಷದಿಂದ ಅಲ್ಲಿ ಉಳುಮೆ ಮಾಡ್ಕೊಂಡ್ ಬರ್ತಾ ಇದೀವಿ, ನಾವೆಲ್ಲಾ ರೀತಿಯ ಅರ್ಜಿಯನ್ನ ಸರ್ಕಾರಕ್ಕೆ ಹಾಕಿದೀವಿ, ಫಾರಂ ನಂಬರ್ 50 ಇಂದ ಹಿಡಿದು 53 ಮತ್ತೆ 57 ಎಲ್ಲವನ್ನು ಅರ್ಜಿಯನ್ನ ನಾವು ಹಾಕಿದೀವಿ ಅಂತ ಹೇಳಿ ನಮಗೆ ಈ ಮುಖಾಂತರ ತೋರಿಸ್ತಾ ಹೋಗ್ತಾರೆ. ಆಗ ನಾನು ಹೇಳ್ತೀನಿ, ನೀವು ಅರ್ಜಿ ಹಾಕಿದ್ರೆ ನಿಮಗೆ ಸರ್ಕಾರ ಮಾಡ್ಕೊಡ್ಬೇಕಲ್ಲ, ಖಂಡಿತ ಮಾಡ್ಕೊಡುತ್ತೆ. ಮೊದಲನೇದಾಗಿ ನೋಡಿ, ಇದನ್ನ ನೀವು ನೋಡ್ತಾ ಇರಬಹುದು, ಅಲ್ಲಿ ಕೃಷಿ ಸರ್ಟಿಫಿಕೇಟ್ ಇದು ಯಾರೋ ಈರಪ್ಪ ಮತ್ತೆ ಅವರು ಕಿಮ್ಮತ್ ಕಟ್ಟಿರೋದಕ್ಕೆ ಅವತ್ತಿನ ಕಾಲದಲ್ಲಿ ಕಿಮ್ಮತ್ತು. ಆಮೇಲೆ ನೋಡಿ ಫಾರಂ ನಂಬರ್ ಇದನ್ನ ಹೇಳಿದ್ದು, ಇದನ್ನ ಈ ರೀತಿ ಆಗ್ತಾ ಹೋಗ್ತಾರೆ ಸರ್ಕಾರಕ್ಕೆ, ನಮಗೆ ಮಾಡ್ಕೊಡಿ ಅಂತ ಹೇಳಿ ಈರಪ್ಪ ಮತ್ತೆ ಈರಪ್ಪ ಕುಟುಂಬದವರು ನಾವು 70 ವರ್ಷದಿಂದ ಇದೀವಿ ಅಂತ ಹೇಳಿ ನೋಡಿ ಅವ್ರಿಗೆ ಸ್ಕೆಚ್ ಮಾಡ್ಕೊಡ್ತಾರೆ ಪಂಚಾಯತಿಯಿಂದ. ಇದು ಸ್ಕೆಚ್ ಪಂಚಾಯತಿಯಿಂದ ಯಾಕೆ ಸ್ಕೆಚ್ ಮಾಡ್ಕೊಡ್ತಾರೆ, ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿ. ನೋಡಿ ಅವರು ವಾಸವಾಗಿರೋದು, ಅವ್ರ ಕುಟುಂಬ ವಾಸವಾಗಿದ್ದು, ಈ ಫೋಟೋನು ಕೂಡ ಅವ್ರ ಕುಟುಂಬ ವಾಸವಾಗಿದ್ದು. ಹಾಗೆ ನೋಡಿ ಎಲ್ಲರೂ ಕೂಡ ಅವ್ರ ಕುಟುಂಬ ಪೂರ್ತಿ ವಾಸವಾಗಿತ್ತು. ಹಾಗೆ ಅದಾದ ನಂತರ ನಾವು ಅವ್ರು ಕೇಳ್ತೀವಿ, ಒಂದ್ ವೇಳೆ ಇದಾಗದೆ ಹೋದ್ರೆ ಏನ್ ಮಾಡೋದು? ಇಲ್ಲ, ಖಂಡಿತ ಆಗತ್ತೆ, ಎಲ್ಲರೂ ಸೇರಿ ಇದನ್ನ ಒಂದು ಬಡವರಿಗೆ ಒಳ್ಳೇದ್ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ರು ಬರ್ತಾರೆ. ಯಾರು ಬಡ ಕಾರ್ಮಿಕರು, ಪಾಪ ಬಡವರೇ ಬಂದು ಅಲ್ಲಿ ಎಲ್ಲರೂ ಕೂಡ ತಗಂತಾರೆ. ಬಡವ್ರಿಗೆ ಏನ್ ಹೇಳಿದ್ವಿ ನಾವು ನೇರವಾಗಿ, ಅವರೆಲ್ಲರೂ ಕೂಡ ತಾವೇ ಮಾಧ್ಯಮದಲ್ಲಿ ಕೂರ್ಸಿ ಕೇಳಿ ಏನಂತ ಹೇಳಿದೀವಿ, ಇದು ಈ ರೀತಿ 70 ವರ್ಷದಿಂದ ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಈರಪ್ಪ ಮತ್ತೆ ಈರಪ್ಪನ ಕುಟುಂಬದವರು, ಅವ್ರಿಗೆ ಸರ್ಕಾರ ಆದೇಶ ಮಾಡುತ್ತೆ, ಅದಾದ ನಂತರ ನೀವು ಇಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ನಿಮ್ಗೆ ಹಕ್ಕುಪತ್ರ ಬರ್ಬೋದು. ಈ ಮಾತನ್ನ ನಾವು ಪ್ರತಿಯೊಬ್ಬರಿಗೂ ಹೇಳಿದೀವಿ. ಇದಕ್ಕೆ ಅವರೇ ಸ್ವತಃ ಒಪ್ಪಿ, ಯಾರಿಗೂ ಒತ್ತಾಯ ಮಾಡಿಲ್ಲ, ಅವರೇ ಒಪ್ಪಿ ಆ ಜಾಗವನ್ನ ತಗೊಂಡಿರ್ತಾರೆ. ಆ ಜಾಗಕ್ಕೆ ಅವರು ಅಲ್ಲಿ ಏನು ಡೆವಲಪ್ಮೆಂಟ್ ಅಂದ್ರೆ ಒಂದು ಜಾಗ ತಗೊಂಡ್ಮೇಲೆ ರಸ್ತೆ ಮಾಡಿರ್ತಾರೆ, ಮೋರಿ ಮಾಡಿರ್ತಾರೆ, ಅಲ್ಲಿಗೆ ಕರೆಂಟ್ ಬರುವಂತ ವ್ಯವಸ್ಥೆ ಮಾಡ್ತಾರೆ, ಅಲ್ಲೊಂದು ದೇವಸ್ಥಾನ ಬರುತ್ತೆ, ಅಲ್ಲಿ ಒಂದು ಒಳ್ಳೆ ಬೋರ್ ಹಾಕ್ಸಿ ಎಲ್ಲವನ್ನು ಮಾಡಬೇಕಲ್ಲ. ಇದ್ರದ ಖರ್ಚು ವೆಚ್ಚವನ್ನ ಡೆವಲಪರ್ ಅಂತ ಹೇಳಿ ನಮ್ಮ ಮೋಹನ್ ಅಂತ ಬರ್ತಾರೆ. ಮೋಹನ್ ಅವರು ಕೂಡ ಏನು ಕೆಂಪೇಗೌಡ ಯೂತ್ ಫೌಂಡೇಶನ್ ಟ್ರಸ್ಟ್ಗೆ ಅವತ್ತಿದೆಲ್ಲ ಮಾತುಕತೆ ಆದ್ಮೇಲೆ ತಾವು ನೋಡ್ತಾ ಇರಬಹುದು, ಇಡೀ ಈರಪ್ಪ ಮತ್ತೆ ಈರಪ್ಪನ ಕುಟುಂಬದವರು ಅವರೆಲ್ಲರೂ ಸೇರಿ ನಮ್ಮ ಕೆಂಪೇಗೌಡ ಯೂತ್ ಫೌಂಡೇಶನ್ ಟ್ರಸ್ಟ್ಗೆ ಒಂದು GPA ಮಾಡಿಕೊಡ್ತಾರೆ. ಇದನ್ನ ನಾವು ಕೇಳ್ತೀವಿ, ತಾವು ನೋಡ್ತಾ ಇರಬಹುದು, ಎಲ್ಲರೂ ಫೋಟೋನು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾರು? ಈರಪ್ಪ ಮತ್ತೆ ಈರಪ್ಪನ ಕುಟುಂಬ. ನೋಡಿ, ಈರಪ್ಪ ಮತ್ತೆ ಈರಪ್ಪನ ಕುಟುಂಬ ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ನಮಗೆ
ನಮ್ಮ ಒಂದು ಕೆಂಪೇಗೌಡ ಯೂತ್ ಫೌಂಡೇಶನ್ ಟ್ರಸ್ಟ್ಗೆ ಇದನ್ನ ಮಾಡಿಕೊಡ್ತಾರೆ. ಇದಕ್ಕೆ ಡೆವಲಪರ್ ಆಗಿ ಶ್ರೀಯುತ ಮೋಹನ್ ಅಂತ ಬರ್ತಾರೆ. ಮೋಹನ್ ಅವರು ಸಂಪೂರ್ಣವಾಗಿ ಇದನ್ನ ನಾನು ಡೆವಲಪ್ ಮಾಡ್ತೀನಿ ಅಂತೇಳಿ ಜನಗಳ ಹತ್ರ ಎಲ್ಲ ಹಣವನ್ನ ತಗೊಂಡು ಅಲ್ಲಿ ಡೆವಲಪ್ ಮಾಡೋದ್ರ ಮುಖಾಂತರ ಅದರಲ್ಲಿ ಬಾಕಿ ಹಣವನ್ನ ಏನು ನಾವು ಈರಪ್ಪ ಅಂತ ಹೇಳ್ತೀವಿ, ಈರಪ್ಪ ಮತ್ತೆ ಈರಪ್ಪ ಕುಟುಂಬದವರಿಗೆ ಎಲ್ಲವೂ ಹಣ ಸಂದಾಯ ಆಗ್ತಾ ಹೋಗುತ್ತೆ. ಅದಕ್ಕೂ ಕೂಡ ದಾಖಲಾತಿ ಇದೆ. ಈರಪ್ಪನವ್ರಿಗೆ ಚೆಕ್ ಮುಖಾಂತರ ಹಣ ಕೊಟ್ಟಿರೋದಕ್ಕೆ ಎಲ್ಲಾ ದಾಖಲಾತಿ ಇದೆ. ಯಾರ್ಯಾರ ಮುಖಾಂತರ ಬಂದು ಅಲ್ಲಿ ತಗೊಂಡಿದ್ರು ಇವರೆಲ್ಲರೂ ನೀವು ಪ್ರಶ್ನೆ ಮಾಡಿ ಕೇಳಬಹುದು. ಇವತ್ತು ಕನ್ನಡ ಪರ ಹೋರಾಟದಲ್ಲಿ ಮುಂದಾಳತ್ವ ತಗೊಂಡಿದೀವಿ, ಮುಂದೆ ನಿಂತ್ಕೊಂಡಿದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಕ್ಕೇನೋ ಜೋರಾಗಿದಾರಪ್ಪ, ಮೀಸೆ ಗೀಸೆ ಜೋರಾಗಿ ಬಿಟ್ಟಿದ್ದಾನೆ ಅಂತ ಹೇಳಿ ಉದ್ದೇಶಕ್ಕೆ ನನ್ನ ಹೆಸರಿಗೆ ಮಸಿ ಬಳಿಯುವಂತ ಕೆಲಸಕ್ಕೆ ಕೆಲವರು ಕನ್ನಡ ಪ್ರಕಾಶು ಈ ರೀತಿ ಮಹಾವಂಚನೆಗೆ ಇಳಿದಿದ್ದಾರೆ ಅಂದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಮೊನ್ನೆ ಆಗಿರತಕ್ಕಂತ ಘಟನೆಯಿಂದ ನಾನು ಎಲ್ಲೂ ಊರ್ ಬಿಟ್ಟು ಹೋಗಿಲ್ಲ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಯಾರ್ಯಾರು ಜಾಗ ತಗೊಂಡಿದ್ದಾರೆ ಅವ್ರು ಯಾರು ಕೂಡ ವೈಯಕ್ತಿಕವಾಗಿ ಬಂದು ನನಗೆ ಯಾರು ಹಣವನ್ನ ಸಂದಾಯ ಮಾಡಿರೋರು ಅಲ್ಲ, ಅವ್ರ ಪರವಾಗಿ ನಿಂತಿರೋದು ನಾನು. ಇದು ಡೆವಲಪರ್ ಮತ್ತೆ ಓನರ್ ಇವರಿಬ್ರು ಕೂಡ ನಿಂತ್ಕೊಂಡು ಆ ಜಾಗವನ್ನ ರೆಡಿ ಮಾಡಿದ್ದಾರೆ. ಇವ್ರಿಗೆ ಬೆನ್ನೆಲುಬಾಗಿ ನಾನು ಮತ್ತೆ ಆನಂದ್ ಮತ್ತೆ ಇನ್ನೊಬ್ರು ಆನಂದ್ ಮತ್ತೆ ಮುನುರಾಜು ಇವರೆಲ್ಲರೂ ಸೇರಿ ಇವ್ರ ಜೊತೆಲಿ ನಿಂತ್ಕೊಂಡು ನಾವು ಸಾಕಾರವನ್ನ ಮಾಡಿದೀವಿ. ಅಲ್ಲಿ ಮತ್ತೆ ಕೇಳಬಹುದು, ಯಾರಾದ್ರೂ 10 ರೂಪಾಯಿ ನೇರವಾಗಿ ತಗೊಂಡ್ಬಂದು ಕನ್ನಡ ಪ್ರಕಾಶ್ ಅವ್ರಿಗಾಗ್ಲಿ ಕನ್ನಡ ಪ್ರಕಾಶ್ ಅಕೌಂಟ್ ಕೊಟ್ಟಿದ್ದೀನಿ ಅಂದ್ರೆ ಆ ಕ್ಷಣದಲ್ಲಿ ನಾನು ಕಾನೂನಿಗೆ ತಲೆ ಬಗ್ತೀನಿ. ನಾನು ಯಾವ ಶಿಕ್ಷೆ ಬೇಕಾದ್ರೆ ತಗೊಳಕ್ ನಾನು ಸಿದ್ಧ. ಆದ್ರೆ ವಿನಾಕಾರಣ ಒಬ್ಬ ಮನುಷ್ಯನ ಮೇಲೆ ಪದೇ ಆರೋಪ ಮಾಡೋದಿದೆಯಲ್ಲ, ಇದನ್ನ ದಯವಿಟ್ಟು ತಾವು ಕೂಡ ಪರಿಶೀಲನೆ ಮಾಡಿ. ಯಾವುದೇ ಖಾಸಗಿ ಮಾಧ್ಯಮ ಅಲ್ಲಿ ನಾನು ಅಷ್ಟೇ ಕೇಳ್ಕೊಳ್ಳೋದು. ಯಾಕಂದ್ರೆ 49ನೇ ಸರ್ವೆ ನಂಬರ್ ಅಲ್ಲಿ 106 ಎಕರೆ ಇದೆ, ಅದರಲ್ಲಿ 76 ಎಕರೆ ಗೋಮಾಳ. ಪಾಪ ಈರಪ್ಪ ಮತ್ತೆ ಈರಪ್ಪನ ಕುಟುಂಬದವರು ಕೇವಲ 3 ಎಕರೆ 30 ಕುಂಟೆಯಲ್ಲಿ ತನ್ನ ಸಂಬಂಧಿಕರನ್ನ ಒಳಗೊಂಡು ನಮ್ಮ ಸಂಘಟನೆಯ ಒಂದು 10-15 ಜನ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಬಡವರು ಕಟ್ಕೊಂಡಂತ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರಿಗಳು ದಾಳಿ ಮಾಡಿ ಅದನ್ನು ಹೊಡೆದಾಕ್ತೀರಾ. ಅದೇ 76 ಎಕರೆಯಲ್ಲಿ ಯಾರ್ಯಾರು ದೊಡ್ಡ ವ್ಯಕ್ತಿಗಳು, ಆ ದಾಖಲೆಯನ್ನು ಅತಿ ಶೀಘ್ರದಲ್ಲಿ ನಾನೇ ಬಿಡುಗಡೆ ಮಾಡ್ತೀನಿ. ಯಾರ್ಯಾರು ಒತ್ತುವರಿ ಮಾಡಿದಿರಲ್ಲ, ಈ ತಹಸೀಲ್ದಾರ್ ಕಣ್ಣು ಕಾಣಿಸ್ತಾ ಇಲ್ವಾ, ಎಸಿಗೆ ಕಣ್ಣು ಕಾಣಿಸ್ತಾ ಇಲ್ವಾ, ಡಿಸಿ ಆರ್ಡರ್ ಮಾಡ್ತಿರಲ್ಲ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ, ಮಾಡಿ. ಏನ್ 76 ಎಕರೆ ಗೋಮಾಳ ಇದೆ, 76 ಎಕರೆ ಗೋಮಾಳದಲ್ಲೂ ಸರ್ಕಾರ ತನ್ನ ಅಧೀನಕ್ಕೆ ತಗೊಳ್ಳಿ, ತನ್ನ ಸ್ವಾಧೀನಕ್ಕೆ ತಗೊಳ್ಳಿ 76 ಎಕರೆನು. ಅವತ್ತು ನನ್ನ ಅಧಿಕಾರಿಗಳನ್ನ ಖಂಡಿತವಾಗೂ ಬಹಳ ಪ್ರಶಂಸೆ ಪಡಿಸ್ತೀನಿ. ಯಾಕಂದ್ರೆ ಅಮಾಯಕರು ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ಹೊಡೆದಾಕ್ತೀರಾ ರಾತ್ರಿ ಬಂದು. ಎಷ್ಟು ಜನ ಅಕ್ವೈರ್ ಮಾಡಿಲ್ಲ, ಯಾಕೆ ಅವ್ರನ್ನೆಲ್ಲ ಪ್ರಶ್ನೆ ಮಾಡೋ ತಾಕತ್ ನಿಮ್ಗೆ ಯಾಕಿಲ್ಲ? ಇದನ್ನ ನಾನು ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತೀರಾ, ನಮ್ಮನ್ನ ರೌಡಿ ಪಟ್ಟ ಕಟ್ತೀರಾ? ಖಂಡಿತವಾಗೂ ಇದರಿಂದ ಹಿಂದೆ ಹೋಗೋ ಮಾತೇ ಇಲ್ಲ. ಎಷ್ಟು 76 ಎಕರೆ ಏನು ಬರುತ್ತೆ ಗೋಮಾಳ ಸರ್ವೆ ನಂಬರ್ 49ರಲ್ಲಿ ಚಿಕ್ಕಲೂರು ಗ್ರಾಮದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ. ದಯವಿಟ್ಟು ಅಲ್ಲಿನ ಶಾಸಕರು ಅವ್ರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಏನ್ 76 ಎಕರೆ ಗೋಮಾಳ ಇದೆ ಅದೆಲ್ಲವನ್ನು ಸರ್ಕಾರದ ದಿನಕ್ಕೆ ತರಲೇಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರೇ ತಮ್ಮ ಗಮನಕ್ಕೂ ತತ್ತಾ ಇದೀನಿ. ಏನ್ 76 ಎಕರೆ ಗೋಮಾಳ ಇದೆ ಇದೆಲ್ಲವನ್ನು ಇವತ್ತು ಹೆಂಗೆ ಬಡವರ ಮನೆನ ಹೊಡೆದಾಕಿದ್ರಿ ಅದೇ ರೀತಿ ದೊಡ್ಡವ್ರ ಮನೆ ಇದ್ರು ಹೊಡೆದಾಕಿ. ಯಾವ್ದೋ ಒಂದು ಇಂಡೋ ಅಮೆರಿಕ ಅಂತ ಕಂಪನಿ ಬಂದಿದೆ, ಸುಮಾರು 15-20 ಎಕರೆನ ಅವನಿಗೆ ಸಂಪೂರ್ಣವಾಗಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಯಾಕೆಂದ್ರೆ ಅವ್ನು ದೊಡ್ಡ ಕುಳ ಅಲ್ವಾ, ಅವನ್ನ ಮುಟ್ಟಲ್ಲ ನೀವು. ಯಾರೋ ಬಡವರು 30 ಮನೆ ಕಟ್ಕೊಂಡಿದ್ರೆ ಹೊಡೆದಾಕ್ತೀರಾ? ಹೊಡೆದಾಕದ ಮೇಲೆ ಯಾರೋ ಒಬ್ಬ ಕನ್ನಡದ ಹೋರಾಟದಲ್ಲಿ ಹೆಸರು ಮಾಡಿದಾನೆ ಅಂತ ಹೇಳಿ ಅವನ ಮೇಲೆ ಗೂಬೆ ಕೂರ್ಸಕ್ ಹೊರಡ್ತೀರಾ? ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಹೇಳ್ತಾ ಇದೀನಿ. ನಾನು ದಾಖಲೆ ಬಿಟ್ಟು ಮಾತಾಡ್ತಾ ಇಲ್ಲ. ಎಲ್ಲ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ, ಯಾರ್ಯಾರು ಹಣ ಕೊಟ್ಟು ಕಳ್ಕೊಂಡಿದ್ದಾರೆ ಅವರು ಮುಂದಾಳತ್ವದಲ್ಲೇ ನಾನೇ ಇದಕ್ಕೆ ಮುಂದಾಳತ್ವ ತಗೊಂಡು ನಾನೇ ಕಂಪ್ಲೇಂಟ್ ಕೊಡ್ತಾ ಇದೀನಿ. ನಾನೇ ಅತಿ ಶೀಘ್ರದಲ್ಲಿ SP ಹತ್ರ ಹೋಗಿ ಮತ್ತೆ ತಾವರೆಕೆರೆ ಸ್ಟೇಷನ್ ನಾನೇ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀನಿ. ಹಣ ಕಳ್ಕೊಂಡಿರೋರ್ ಪರವಾಗಿ ನಾನು, ಹಣ ಕಳ್ಕೊಂಡಿರತಕ್ಕಂತ ಪರವಾಗಿ ನಾನು, ನನ್ನ ಮೇಲೆ 1000 ಹೇಳಿ ನಾನೆಲ್ಲವನ್ನು ಎದುರಿಸ್ತೀನಿ. ಎದುರಿ ಓಡೋಗೋ ಮಗ ಅಂತೂ ನಾನಲ್ಲ. ನಾನು ಹೇಳ್ತಾ ಇರೋದು ಒಂದೇ,
76 ಎಕರೆ ಗೋಮಾಳ ಏನಿದೆ ಆ 76 ಎಕರೆ ಗೋಮಾಳನು ಕೂಡ ಸರ್ಕಾರ ಅವ್ರ ಅಧೀನಕ್ಕೆ ತಗೊಳ್ಳೇಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ ಕೈ ಮುಗಿದು ವಿನಂತಿ ಮಾಡ್ತೀನಿ. ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಂತವರಲ್ಲಿ ಬಡವರು, ಬಡ ಕಾರ್ಮಿಕರು, ಸಿದ್ದರಾಮಯ್ಯನವ್ರನ್ನ ಬಡವರು ಬಂಧು ಅಂತ ಹೇಳ್ತೀವಲ್ಲ, ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರವನ್ನ ಕೊಡಬೇಕು. ಕಳ್ಕೊಂಡು ಬಹಳ ನೋವಲ್ಲಿದ್ದಾರೆ ಆ ಜನ. ಎಲ್ಲೆಲ್ಲಿ ಎಷ್ಟು ಅತಿಕ್ರಮಣ ಮಾಡಿಲ್ಲ, ಎಷ್ಟು ಜನ ಏನ್ ಸರ್ಕಾರಿ ಜಮೀನ ನುಂಗಿಲ್ಲ. ಇವ್ರು ಏನ್ ಮಾಡಿದ್ರು ಸ್ವಾಮಿ, ಇಷ್ಟಿಷ್ಟೆಲ್ಲ ಮನೆಗಳನ್ನ ಕಟ್ಕೊಂಡಿದ್ರು. ಅದಕ್ಕೆ ಸರ್ಕಾರದಿಂದ ಎಷ್ಟು ಕಡೆ ಕಟ್ಟಿಲ್ಲ. ಬಂಗಾರಪ್ಪ ಲೇಔಟ್ ಆಯ್ತು, ಹೆಂಗಾಯ್ತು? ಅದು ಕೂಡ ಸರ್ಕಾರಿ ಜಮೀನಲ್ಲಿ ಪಾಪ ಎಷ್ಟು ಜನ ಕಟ್ಕೊಂಡ್ರು, ಓಡಿಸ್ಬಿಟ್ರಾ? ಇನ್ನು ಅಕ್ಕಪಕ್ಕದಲ್ಲಿ ಅದನ್ನೇ ಹೇಳ್ತಾರ, ಅಕ್ಕಪಕ್ಕದಲ್ಲಿ ಎಷ್ಟು ಜನ ಮಾಡಿದ್ದಾರೆ. ಇವ್ರಿಗೆ ಯಾರಿಗೂ ಸಮಸ್ಯೆ ಆಗ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಈರಪ್ಪ ಮತ್ತೆ ಈರಪ್ಪನ ಕುಟುಂಬ ಏನಲ್ಲಿ ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ರು ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು. ಅಲ್ಲಿರ್ತಕ್ಕಂಥ ಯಾರು ಬಡವರು ಹಣ ಕಳ್ಕೊಂಡಿದ್ದಾರೆ ಅವ್ರ ಪರವಾಗಿ ಖಂಡಿತವಾಗೂ ನಾವಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಇಂಜರಿಯ ಮಾತಿಲ್ಲ. ದಯವಿಟ್ಟು ದಯಮಾಡಿ ನಿಮಗೆ ನಾನು ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಅಲ್ಲಿ ನಾನು ಪಾತ್ರಧಾರಿ ಮಾತ್ರ, ನಿಮ್ಮ ಪರವಾಗಿ ನಿಂತಿದ್ದೆ. ನೀವೆಲ್ಲರೂ ಒಂದೇ ಮಾತು ಹೇಳ್ತಾ ಇದ್ದೀರಾ, ಕನ್ನಡ ಪ್ರಕಾಶ್ ಅಣ್ಣವ್ರನ್ನ ನೋಡಿ ತಗೊಂಡ ನಾವು ಅಂತ. ಅದಕ್ಕೆ ನಾನು ಹಿಂದೆ ಸರಿಯ ಮಾತೇ ಇಲ್ಲ. ನನ್ನ ಮೇಲೆ ಏನೇ ಕೇಸು ಬೇರೆಯವ್ರು ಹಾಕಿದ್ರು ಕೂಡ ಅದನ್ನು ಎದುರಿಸಿ ನಿಂತು ನಿಮ್ಮ ಪರವಾಗಿ ಏನು ಬಡವರ ಪರವಾಗಿ ನಿಂತ್ಕೋಬೇಕು ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ನಾನಂತೂ ಹಿಂದೆ ಸರಿಯಲ್ಲ, ಹಿಂದೆ ಸರಿಯೋ ಮಾತೇ ಇಲ್ಲ. ಆದ್ರೆ ಅಲ್ಲಿನ ಶಾಸಕರಿಗೆ ನಾನು ಮತ್ತೆ ಮತ್ತೆ ವಿನಂತಿ ಮಾಡ್ತೀನಿ, ಏನ್ 76 ಎಕರೆ ಗೋಮಾಳ ಇದೆ ಇದೆಲ್ಲವನ್ನು ಸರ್ಕಾರದ ಅಧೀನಕ್ಕೆ ತಗೊಂಬನ್ನಿ. ಅವತ್ತು ನಾವು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀವಿ, ಅವತ್ತು ನಾವು ನಿಮ್ಮನ್ನ ಪ್ರಶಂಸೆ ಮಾಡ್ತೀವಿ. ಯಾಕಂದ್ರೆ ಬಡವರ ಮನೆನ ರಾತ್ರೋರಾತ್ರಿ ಉಳಿಸ್ಬಿಟ್ಟು ಹೋದ್ರಲ್ಲ, ನಮಗೂ ಕೂಡ ನೋವಿದೆ ಸ್ವಾಮಿ. ರಾತ್ರೋರಾತ್ರಿ ಉಳಿಸ್ಬಿಟ್ರಲ್ಲ ಏಕಾಏಕಿ. ಕೇಳಿದ್ರೆ ತಹಸೀಲ್ದಾರ್ ಆದೇಶ ಮಾಡಿ, ಮತ್ತೆ ತಹಸೀಲ್ದಾರ್ ಮಾಡಿ 76 ಎಕರೆನು ಬೌಂಡ್ರಿ ಫಿಕ್ಸ್ ಮಾಡಿ 76 ಎಕರೆನು ಗೋಮಾಳವನ್ನ ಸರ್ಕಾರ ಅಧೀನಕ್ಕೆ ತಗೊಳ್ಳಿ. ಅವತ್ತು ನಾನು ತಹಸೀಲ್ದಾರ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಲೋಕಲ್ ಅಲ್ಲಿ ಬಂದಿದ್ರಲ್ಲ ಯಾರೋ RI ಮತ್ತೆ ಉಪ ತಹಸೀಲ್ದಾರ್ ಇವರೆಲ್ಲ, ಇವ್ರಿಗೆ ಯಾರಿಗೂ ಶಕ್ತಿ ಇಲ್ವಾ? ನಾನು ಇದನ್ನ ಪ್ರಶ್ನೆ ಮಾಡಿದೆ. ಅವ್ರದ್ದು ಕೇಳ್ತಾ ನಮ್ಗೆ ಯಾರು ಕಂಪ್ಲೇಂಟ್ ಕೊಡೋರೆ ಗೊತ್ತಿಲ್ಲ. ನಾನೇ ಕೊಡ್ತೀನಪ್ಪ, ನಾನೇ ಕೊಡ್ತೀನಿ. 76 ಎಕರೆನು ಸರ್ಕಾರದ ಅಧೀನಕ್ಕೆ ಹೋಗಲೇಬೇಕು. ಈ ಹೋರಾಟವನ್ನ ನಿಲ್ಸಲ್ಲ. ಖಂಡಿತವಾಗೂ ನಾವು ಬಡವರ ಪರವಾಗಿದ್ದೀವಿ. ಬಡವರಿಗೋಸ್ಕರ ನಾನು ಬಂದು ನಿಂತಿದ್ದು, ಬಡವರಿಗೋಸ್ಕರ ನಾನು ಕೂಡ ಸಹಿ ಮಾಡಿದ್ದು. ಅದಕ್ಕೆ ನಾನು ತಮ್ಗೆ ಹೇಳ್ತಾ ಇರೋದು, ಇಷ್ಟೂ ಜನನ್ನ ನಿಲ್ಲಿಸ್ಕೊಂಡು ನಾವು ಇಷ್ಟೂ ಜನ ಸೇರಿ ನಮ್ಮ ಒಂದು ಫೌಂಡೇಶನ್ಗೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಸುಮ್ಮನೆ ಮಾಡಿಲ್ಲ. ನಾಳೆ ದಿನ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದೀನಿ. ದಯವಿಟ್ಟು ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಳಿ. ಇದು ಅದನ್ನ ಬಿಟ್ಬಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನ ಕೇಳಿ ಉದ್ದೇಶಪೂರ್ವಕವಾಗಿ ನೀವೇನಾದ್ರೂ ಬೇರೆ ರೀತಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋದ್ರೆ, ನಾನಂತೂ ಬಡವರ ಪರವಾಗಿ ನಿಂತಿದ್ದೀನಿ. ಬಡವರಿಗೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ. ಇದರಿಂದ ಹಿಂದೆ ಸರಿಯ ಮಾತಿಲ್ಲ. ಇದರಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದರೆ ಅವರೆಲ್ಲರೂ ಕೂಡ ಬರ್ತಾರೆ. ಡೆವಲಪ್ ಮಾಡಿರೋರಾಗಿರ್ಬೋದು, ಆ ಜಾಗದ ಜಮೀನಿನ ಏನು ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ, ನಾನು ಓನರ್ ಅಂತ ಹೇಳಲ್ಲ, ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ, ಆ ಜಾಗದ ಎಲ್ಲ ಅವರ ಸಂಬಂಧಿಕರೇನಿದ್ರೆ ಎಲ್ಲರೂ ಕೂಡ ಬರ್ತಾರೆ. ಪಿ ಆನಂದ್ ಅವರು ಕೂಡ ಕಾರ್ಮಿಕರ ಘಟಕದ ಅಧ್ಯಕ್ಷರು, ಅವರು ಕೂಡ ಬರ್ತಾರೆ. ಮತ್ತೊಬ್ರು CK ಆನಂದ್ ಅವ್ರ ಕಡೆಯಿಂದನೂ ಬಂದಿದ್ದಾರೆ. ಮತ್ತೊಬ್ರು ನಮ್ಮ ಮುನ್ರಾಜು ಅವರು ಕೂಡ ಬರ್ತಾರೆ. ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ. ಆದ್ರೆ ಒಬ್ಬ ಮನುಷ್ಯ ಈ ಜವಾಬ್ದಾರಿ ತಗೊಂಡು ಮುಂದೆ ನಿಂತಿದ್ದಾನೆ. ಒಬ್ಬ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾನೆ. ಇವನ ಹೆಸರು ಹೆಂಗನ ಮಾಡಿ ಕಪ್ಪು ಮಸಿ ಬಳಿಬೇಕು ಅಂತ ಹೇಳಿ ಈ ರೀತಿ ಮಾಡ್ತಿರಲ್ಲ, ನಾನು ಖಾಸಗಿ ವಾಹಿನಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಕೈ ಮುಗಿದು ದಯವಿಟ್ಟು ಸತ್ಯಾಸತ್ಯತೆನ ಪರಿಶೀಲನೆ ಮಾಡಿ ಹಾಕಿ. ಖಂಡಿತ ನನಗೆ ಬೇಜಾರಿಲ್ಲ. ಪರಿಶೀಲನೆ ಮಾಡಿ. ಕನ್ನಡ ಪ್ರಕಾಶ್ ಅಪರಾಧಿ ಅನ್ನೋದಾದ್ರೆ ಕನ್ನಡ ಪ್ರಕಾಶ್ ಮಾತನ್ನು ಕೇಳಿ, ಕನ್ನಡ ಪ್ರಕಾಶ್ ಅವರ ಹತ್ರ ಇರೋ ದಾಖಲಾತಿಯನ್ನು ತಾವು ನೋಡಿ. ಯಾರೋ ಕಂಡೋರ್ ಜಮೀನು ನಾವು ಓದೋರಲ್ಲ. ಸರ್ಕಾರದ ಜಮೀನಲ್ಲಿ ಬಡವರು ಯಾರೋ 100 ಎಕರೆ ಹೊಡ್ಕೋದಾರೆ ರಾಜಕಾರಣಿಗಳು, ಕಳ್ಳರು. ಎಂತೆಂತವ್ರು ಒತ್ತುವರಿ ಮಾಡಿದ್ದಾರೆ. ಯಾರೋ ಬಡವರು ಪಾಪ 3 ಎಕರೆ 30 ಕ್ವಿಂಟಲ್ ಮನೆ ಕಟ್ಕೊಂಡಿದ್ರು. ಅದಕ್ಕೆ ನೀವು ದಯವಿಟ್ಟು ಸಾಕಾರ ಮಾಡಿ. ಆದ್ರೆ ಸಾಧ್ಯವಾದ್ರೆ ಅವರಿಗೆ ಒಳ್ಳೇದು ಮಾಡಿ. ಇಲ್ವಾ ದಯವಿಟ್ಟು ಅವ್ರ ಜೊತೆ ನಿಂತ್ಕೊಂಡು, ನಾನಂತೂ ಪ್ರಾಮಾಣಿಕವಾಗಿ ಎಲ್ರಿಗೂ ಕೂಡ ಹೇಳಿದ್ದೀನಿ, ಮೊಕದ್ದಮೆ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನಾನೇ
ಅವ್ರು ಪ್ರಮುಖವಾಗಿ ಅವ್ರ ಮುಂದೆ ನಿಂತ್ಕೊಂಡು ನಾನೇ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಖಂಡಿತವಾಗೂ ಕೊಡಿಸ್ತೀನಿ. ಇಷ್ಟೋ ತನಕನು ನನ್ನ ಕಚೇರಿಲೇ ಬಂದಿದ್ರು, ನನ್ನ ಕಚೇರಿಲಿ ಕೂಡ ಮಾತಾಡಿ ಅವ್ರು ನೇರವಾಗಿ ಎಲ್ಲ ಪಾಪ ಅವ್ರ ಅಳಲನ್ನ ತೋಡ್ಕೊಂಡ್ರು. ಸರ್, ನಿಮ್ ಕೈಲಾಗಿದ್ದು ನೀವು ಮಾಡಿದೀರಾ, ನಾವಂತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ, ನಿಮ್ ಮುಖಾಂತರನೇ ಏನು ಒಂದ್ 2-3 ದಿನ ನೋಡ್ತೀವಿ, ಅದಾದ ಮೇಲೆ ನಿಮ್ ಮುಖಾಂತರನೇ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ದಾರೆ. ಖಂಡಿತವಾಗೂ ನಾನು ಅವ್ರ ಜೊತೆಲಿದ್ದೀನಿ, ನಾನಂತೂ ಎಲ್ಲೂ ಹೋಗೋ ಮಾತಿಲ್ಲ. ದಯಮಾಡಿ ತಾವೆಲ್ಲಾ ಖಾಸಗಿ ಮಾಧ್ಯಮದಲ್ಲಿ ಮತ್ತೊಮ್ಮೆ ವಿನಂತಿ, ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ಅಂತದನ್ನ ಹಾಕಿ. ನಾನೇನು ಸಾಚ ಅಂತ ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದ್ ರೀತಿಲಿ ನಡೆಯೋ ಮನುಷ್ಯನೇ ಎಡುವುದು, ಕೂತ್ರನ್ನ ಯಾವತ್ತು ಬೀಳಲ್ಲ, ಎಲ್ಲರೂ ಕೂಡ ಬೀಳ್ತಾ ಇರ್ತಾರೆ. ಏಳು ಬೀಳು ಸಹಜ. ಆದ್ರೆ ಸತ್ಯಾಸತ್ಯತೆನ ಮತ್ತೊಮ್ಮೆ ಹೇಳ್ತಾ ಇದೀನಿ, ಪರಿಶೀಲನೆ ಮಾಡಿ. ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಕ್ ಮುಂಚೆ ತಾವು ಕೂಡ ಒಮ್ಮೆ ಯೋಚನೆ ಮಾಡಿ. ನಾನು ಬಡವ್ರ ಪರವಾಗಿರೋದು, ಬಡವ್ರಿಗೋಸ್ಕರ ನಿಂತಿರೋದು, ಅದಕ್ಕೋಸ್ಕರನೇ ನಿರಂತರವಾದ ಹೋರಾಟ. ನಾನಂತೂ ಎಲ್ಲೂ ಓಡೋಗೋ ಮನುಷ್ಯ ಅಲ್ಲ. ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೀವಿ, ಮುಂದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಬಡವರ ಜೊತೆ ನನ್ನ ಹೋರಾಟ ನಿರಂತರ. ಮೊನ್ನೆ ಏನಂತ ಹೇಳಿ ಹೊಡೆದಾಕಿರೋದು? ಏನಂತ ಹೇಳಿ ಗೊತ್ತಿಲ್ಲ. ನಾನು ಇವಾಗ ಬಂದಿದ್ದೀನಿ, ನಾನು ಬಂದಿದ್ದೆ. ಮನೇಲೆಲ್ಲ ಐಟಮ್ಸ್ ಎಲ್ಲ ಹಂಗೆ ಇದೆಯಾ? ಐಟಮ್ ಹಂಗೆ. ನಿಮ್ಗೇನು ನೋಟಿಸ್ ಗಿಟೀಸ್ ಕೊಟ್ಟಿದ್ರಾ? ನೋಟಿಸ್ ಏನು ಗೊತ್ತಿಲ್ಲ. ಬಂದು ಅವ್ರ ಪಾಟಿಗೆಲ್ಲ ಹೆಂಗೆ. ಮನೇಲಿ ಯಾರು ಇರ್ಲಿಲ್ವಾ? ಮನೇಲಿ ಯಾರು ಇರಲಿಲ್ಲ, ಒಬ್ರಿದ್ರು ಅಷ್ಟೇ. ಒಂದು 30 ಮನೆ ಇದ್ದಿದ್ದು, 30-40 ಮನೆ. 30 ಮನೇಲಿ ಯಾರು ಇರ್ಲಿಲ್ವಾ? ಯಾರು ಇರಲಿಲ್ಲ. ಎಷ್ಟು ಅಮೌಂಟ್ ಕೊಟ್ಟಿದ್ರಿ? ಅದೆಲ್ಲ ಗೊತ್ತಿಲ್ಲ ಸರ್. ಪೇಪರ್ಸ್ ಎಲ್ಲ ಕೊಟ್ಟಿದ್ರಾಡ? ಕೊಟ್ಟವ್ರೆ ಸರ್. ಅದೊಂದು ಏನೋ ಜಿಪಿ ರಿಜಿಸ್ಟರ್ ಅಂತಾರಲ್ವಾ, ಅದು ಆತರ ಮಾಡವ್ರೆ. ಅಂದ್ರೆ ಇದು ಗೌರ್ಮೆಂಟ್ ಜಾಗ ಅಲ್ವಾ? ಏನು ಏನು ಅವ್ರು ಏನು ಹೇಳಿಲ್ಲ ಸರ್. ಅದು ಏನು ಸರಿಯಾಗಿ ಹೇಳಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಫುಲ್ ನಿಮ್ದೇ ಮನೆನಾ? ಅದು ಮೋಲ್ಡ್ ಮನೆನಾ ಇದು? ಗೋಲ್ಡ್ ಮನೆನೇ ಇದು. ಗೋಲ್ಡ್ ಮನೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮನೇಲೆ